ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೀರೆಕಾಯಿ ಪಲ್ಯ ಮಾಡೋಣ ಬರ್ರಿ. ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ಭಾಳ ಚಲೋ ಆಕೈತೆ ನೋಡ್ರಿ ಇದು. ಇಲ್ಲಿ ನಾನು ಹೀರೆಕಾಯಿನ ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಮತ್ತು ಒಗ್ಗರ್ನಿಗೆ ಹಾಕಕ್ಕೆ ಒಂದು ಉಳ್ಳಾಗಡ್ಡಿ, ಒಂದು ಟೊಮ್ಯಾಟೊ ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇಲ್ಲಿ ಒಂದು ಕಡಾಯಿ ತೊಗೊಂಡು ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೋರಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೋರಿ. ಜೀರಿಗೆ ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿನೂ ಹಾಕೋರಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಎಣ್ಣೆ ಒಳಗೆ ಅದನ್ನು ಫ್ರೈ ಮಾಡಿರಿ. ಎಣ್ಣೆ ಒಳಗೆ ಹುರಿಲ್ರಿ, ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನ. ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಹುರಿರಿ. ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡ್ರಿ ಅದ್ರೊಳಗಿಂದ. ನೋಡ್ರಿ, ಈಗ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೈತ್ರಿ. ಈಗ ನಾನು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿನಿ, ಅದನ್ನ ಹಾಕೋತೀನಿ. ಟೊಮ್ಯಾಟೊನೂ ಹಾಕ್ಕೊಂಡು ಅದನ್ನೂ ಫ್ರೈ ಮಾಡಿರಿ ಎಣ್ಣೆ ಒಳಗೆ. ಅದನ್ನೂ ಹುರಿರಿ. ಈ ಟೊಮ್ಯಾಟೊ ಎಲ್ಲ ಕರಗಬೇಕು ನೋಡ್ರಿ ಎಣ್ಣೆ ಒಳಗೆ, ಅಲ್ಲಿ ತನಕ ಹುರಿರಿ. ಈಗ ಟೊಮ್ಯಾಟೊ ಎಲ್ಲ ಕರಗೈತೆ ನೋಡ್ರಿ. ಈಗ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ. ಮತ್ತಿದು ಸ್ವಲ್ಪ ಸಾಂಬಾರು ಪುಡಿ ಐತ್ರಿ, ನೀವು ಯಾವ್ದು ಬೇಕಾದರೂ ಸಾಂಬಾರು ಪುಡಿ ಹಾಕೋರಿ ಸ್ವಲ್ಪ. ಮತ್ತಿದು ಮಸಾಲೆ ಖಾರ ಐತೆ ನೋಡ್ರಿ, ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ. ಒಂದು 2 ಸಣ್ಣ ಚಮಚಲೆ ಒಂದು 2 ಸಣ್ಣ ಚಮಚೆ ಮಸಾಲೆ ಖಾರ ಹಾಕೋರಿ. ಮತ್ತು ಅದನ್ನೂ ಎಣ್ಣೆಗೆ ಹುರಿರಿ ಚೆನ್ನಾಗೆ. ಈಗ ಹುರಿದ ಮೇಲೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಹೀರೆಕಾಯಿ, ಅದನ್ನೂ ಹಾಕೋರಿ. ಅದನ್ನ ಹಾಕ್ಕೊಂಡು ಸ್ವಲ್ಪ ಇದನ್ನ ಮಾಡಿರಿ, ತಿರ್ವಾಡ್ರಿ ಅದನ್ನು. ಅಂದ್ರೆ ಮಿಕ್ಸ್ ಆಗ್ಬೇಕ್ರಿ ಖಾರ ಮತ್ತು ಹೀರೆಕಾಯಿ ಎಲ್ಲ. ಹಿಂಗೆ ಮಿಕ್ಸ್ ಮಾಡಿರಿ. ಮತ್ತು ಲೋ ಫ್ಲೇಮ್ ಇಟ್ಕೊರಿ ಗ್ಯಾಸ. ಮತ್ತೊಂದು ಪ್ಲೇಟ್ ಮುಚ್ಚ್ರಿ. ಸಣ್ಣ ಇಡ್ರಿ, ಗ್ಯಾಸ್ ಪೂರ್ತಿ ಸಣ್ಣ ಇಟ್ಟು ಒಂದು ಪ್ಲೇಟ್ ಮುಚ್ಚಿ ಅದ್ರ ಮ್ಯಾಗ ನೀರು ಹಾಕ್ರಿ ಸ್ವಲ್ಪ. ಅಂದರೆ ಹಿಂಗೆ ಮಾಡೋದ್ರಿಂದ ಸ್ವಲ್ಪ ಜಲ್ದಿ ಆಗ್ತೈತ್ರಿ ಪಲ್ಯ. ಅಂದರೆ ನೀರು ಬಿಸಿ ಆಗ್ತೈತ್ರಿ ಸ್ವಲ್ಪ ಹೊತ್ತು ಬಿಟ್ಟು. ಆಮೇಲೆ ಕಾದಿರೋ ನೀರನ್ನ ಪಲ್ಯಕ್ಕೆ ಹಾಕೋರಿ. ಪಲ್ಯಕ್ಕೆ ಹಾಕ್ಕೊಂಡು ಮತ್ತು ಕುದಿಯಾಕೆ ಬಿಡ್ಬೇಕ್ರಿ ಅದನ್ನು. ಅಂದರೆ ಜಲ್ದಿ ಆಗ್ತೈತ್ರಿ ಪಲ್ಯ ಹಿಂಗೆ ಮಾಡೋದ್ರಿಂದ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋರಿ. ಮತ್ತು ಮುಚ್ಚಿಡ್ರಿ. ಒಂದು 5 ನಿಮಿಷ ಮುಚ್ಚಿಟ್ಕೊಟ್ಲೆ ಕುದೀತೈತ್ರಿ ಪಲ್ಯ. ಪಲ್ಯ ಕುದ್ದೈತೆ ನೋಡ್ರಿ. ಈಗ ಇದಕ್ಕೀಗ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕೋರಿ ಮ್ಯಾಲೆ. ಪಲ್ಯ ರೆಡಿ ಆಗ್ತೈತೆ ನೋಡ್ರಿ. ಇದು ಚಪಾತಿ, ರೊಟ್ಟಿ, ಜೋಳದ ರೊಟ್ಟಿ ಎಲ್ಲಕ್ಕೂ ಭಾಳ ಚಲೋ ಆಗ್ತೈತ್ರಿ. ಮತ್ತು ಅರ್ಜೆಂಟಾಗಿ ಮಾಡ್ಕೋಬೋದ್ರಿ. ಒಂದು 2 ಹೀರೆಕಾಯಿ ಇದ್ರೆ ಮಸ್ತ್ ಪಲ್ಯ ರೆಡಿ ಆಕೈತೆ ನೋಡ್ರಿ. ಒಂದ್ಸಲ ಮಾಡಿ ನೋಡ್ರಿ, ಟೇಸ್ಟ್ ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ರುಚಿನೂ ಭಾಳ ಇರ್ತೈತ್ರಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಮತ್ತು ಅನ್ನದ ಜೊತೆನೂ ಚಲೋ ಇರ್ತೈತ್ರಿ ಇದು. ನೋಡ್ರಿ ಹೆಂಗೆ ಬಂದೈತಂತ ಹೀರೆಕಾಯಿ ಪಲ್ಯ. ಮಸ್ತ್ ರುಚಿ ಆಗ್ತೈತೆ ನೋಡ್ರಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.